ತೀರ್ಥಹಳ್ಳಿಯ ದೀಕ್ಷಾ ಆರ್ಗೆ ಮೊದಲ ರ್ಯಾಂಕ್ ಸಿಕ್ಕಿದೆ. ಸೈನ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ದೀಕ್ಷಾ. 600ಕ್ಕೆ 599 ಅಂಕವನ್ನ ಗಳಿಸಿದ್ದಾರೆ ದೀಕ್ಷಾ ಅವರು. ತೀರ್ಥಹಳ್ಳಿಯ ದೀಕ್ಷಾ ಆರ್ಗೆ ಮೊದಲ ಸ್ಥಾನ ಸಿಕ್ಕಿರುವಂತದ್ದು, ಮೊದಲ ರ್ಯಾಂಕ್ ಸೈನ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನವನ್ನ ಕೂಡ ಪಡೆದುಕೊಂಡಿದ್ದಾರೆ. ದೀಕ್ಷಾ ಅವರ ತಂದೆಯವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ನಿಮ್ಗೆ ಮೊದಲಿಗೆ ಕಂಗ್ರಾಚ್ಯುಲೇಷನ್ ಸರ್. ನಮಸ್ತೆ ಮೇಡಮ್, ತುಂಬಾ ಥ್ಯಾಂಕ್ಸ್. ಸರ್, ನಿಮ್ಮ ಮಗಳು ದೀಕ್ಷಾ ಯಾವ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಂಡ್ರು, ರಾಜ್ಯಕ್ಕೆ ಮೊದಲ ಸ್ಥಾನವನ್ನ ಪಡೆದುಕೊಳ್ತಾರೆ ಅನ್ನುವಂತಹದ್ದು ಒಂದ್ ಕಡೆ ಖುಷಿ ವಿಚಾರ ಪೇರೆಂಟ್ಸ್ ಗಳಿಗೆ. ಸೊ ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ತಾ ಇದ್ರು ಸರ್ ಅಂತ? ತುಂಬಾ ಖುಷಿ ಆಗ್ತಿದೆ. ಡೈಲಿ ಅವಳು ಅಪ್ಡೇಟ್ ಆಗ್ತಿದ್ಲು. ಡೈಲಿ ಕಾಲೇಜಲ್ಲಿ ಏನ್ ನಡೀತಾ ಇತ್ತು ಅದನ್ನ ಅವತ್ತಿನ ದಿವಸನೇ ಕಂಪ್ಲೀಟ್ ಮಾಡ್ತಾ ಇದ್ಲು. ಆಯ್ತಾ, ಆಮೇಲೆ ಕಾಲೇಜಲ್ಲೂ ಅಷ್ಟೇ ಎಲ್ಲ ಲೆಕ್ಚರರ್ಸ್ ತುಂಬಾ ಕೋಆಪರೇಟಿವ್ ಆಗಿರ್ತಿದ್ರು. ಏನೇ ಡೌಟ್ ಇದ್ರು ತಕ್ಷಣ ಅದಕ್ಕೆ ತಿಳಿಸ್ತಾ ಇದ್ರು. ಫೋನಲ್ಲೇ ಅವರು ಅದನ್ನ ಸಾಲ್ವ್ ಮಾಡ್ತಾ ಇದ್ರು. ಆಯ್ತಾ, ಮತ್ತೆ ನೋಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ರು ಕಾಲೇಜಿಂದ. ಅವಳು ಅಷ್ಟೇ ದಿನಾನು ಸಹ ತುಂಬಾ ಹೆಚ್ಚು ಕಡಿಮೆ 12 ಗಂಟೆವರೆಗೆ ಡೈಲಿ ಓದ್ತಾ ಇದ್ಲು. ಬೆಳಗ್ಗೆನೂ ಅಷ್ಟೇ ತುಂಬಾ 4 ಗಂಟೆ 5 ಗಂಟೆಗೆ ಎದ್ದು ಓದ್ತಾ ಇದ್ಲು. ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ಲು. ಇದರಿಂದ ತುಂಬಾ ಖುಷಿಯಾಗಿದೆ. ನೀವು ಈ ರೀತಿಯಾಗಿ ಓದಿದ್ರ ನಿಮ್ಮ ಸಂದರ್ಭದಲ್ಲಿ ಅಂತ? ಯಾಕೆಂತಂದ್ರೆ 600 ಅಂಕಗಳಿಗೆ 599 ಮಾರ್ಕ್ ಪಡೆಯೋದಿದೆಯಲ್ಲ, ಅದ್ ನಿಜಕ್ಕೂ ಬಿಗ್ ಟಾಸ್ಕ್ ಸರ್. ಹೌದು ಮೇಡಮ್, ತುಂಬಾ ಕಷ್ಟ. ನಾನು ಸೈನ್ಸ್ ತಗೊಂಡಿದ್ದೆ, ಬಟ್ ನಮ್ಮ ಇದರಲ್ಲಿ ಇಷ್ಟೆಲ್ಲ ಇರ್ಲಿಲ್ಲ. ಆಕ್ಚುಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಇರ್ಲಿಲ್ಲ. ಈಗ ತುಂಬಾ ಚೆನ್ನಾಗಿ ಅಡ್ವಾನ್ಸ್ ಆಗಿದೆ. ಹಾಗಾಗಿ ಒಟ್ಟಿನಲ್ಲಿ ಎಲ್ಲ ಸೋರ್ಸ್ಗಳನ್ನು ನಾವು ತಂದು ಕೊಡ್ತಾ ಇದ್ವಿ. ಏನ್ ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ. ಮತ್ತೆ ಯಾವುದೇ ಟ್ಯೂಷನ್ ಅದು ಯಾವುದಕ್ಕೂ ಹೋಗ್ಲಿಲ್ಲ. ಅವಳು ಮನೇಲೇ ಅವಳು ಸ್ಟಡಿ ಮಾಡಿದ್ದು, ಬೇರೆ ಏನೂ ಇಲ್ಲ. ಅವಳಿಗೆ ಒಂದು ಸೆಪರೇಟ್ ಮನೆನೇ ಮಾಡಿದ್ವಿ ನಾವು, ನಮ್ಮ ಮನೆ ಮೇಲ್ಗಡೆನೆ. ಅಲ್ಲೇ ಅವಳು ಓದ್ತಾ ಇದ್ಲು, ಡೈಲಿ ಅಲ್ಲೇ ಓದೋದು ಅಷ್ಟೇ. ಓಕೆ ಸರ್, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ದೀಕ್ಷಾ ತಂದೆ ಮಾತನಾಡಿದ್ರು. ಸೈನ್ಸ್ ವಿಭಾಗದಲ್ಲಿ 600ಕ್ಕೆ 599 ಅಂಕ ಗಳಿಸಿರುವುದು ಖುಷಿ ವಿಚಾರ ಅಂತ ಕೂಡ ಹೇಳ್ಕೊಡ್ರು.